ನಿಮ್ಮ ಒಂದು ಫೋನ್ ಗ್ಯಾಲರಿಯಲ್ಲೇ ನಿಮ್ಗೆ ಬೇಕಾಗಿರುವಂತಹ ಸೀಕ್ರೆಟ್ ಫೋಟೋಸ್, ವಿಡಿಯೋಸ್, ಆಡಿಯೋಸ್ನ ನಿಮ್ಮ ಒಂದು ಗ್ಯಾಲರಿಯಲ್ಲೇ ಲಾಕ್ ಮಾಡಿ ಇಡಬಹುದು. ನಿಮಗೆ ಗೊತ್ತಿದೆಯಾ ಇದು ನ್ಯೂಸು? ಸೊ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಅನ್ಕೊಂಡಿದ್ದೀನಿ. ಸೊ ಹೌದು ಫ್ರೆಂಡ್ಸ್, ನೀವು ಯಾವ್ದಾವುದೋ ಸೀಕ್ರೆಟ್ ಫೋಟೋಗಳು ಇಡಬೇಕಂತ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡಿ ಅಲ್ಲಿ ಸೇವ್ ಮಾಡ್ತಾ ಇರ್ತೀರಾ. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೇ ಯೂಸ್ ಮಾಡ್ದೇನೆ ನಿಮ್ಮ ಒಂದು ಮೊಬೈಲು, ನಿಮ್ಮ ಒಂದು ಗ್ಯಾಲರಿಯಲ್ಲೇನೆ ಸೀಕ್ರೆಟ್ ಆಗಿ ಲಾಕ್ ಮಾಡಿ ನಿಮ್ಮ ಒಂದು ಫೋಟೋಸು, ಆಡಿಯೋಸು, ವಿಡಿಯೋಸು ಎಲ್ಲ ಇಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಅದು ನೋಡೋಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ಅವರು ತಿಳ್ಕೊಂಡು. ಸೊ ತಡ ಮಾಡೋದು ಬೇಡ, ಅದು ಹೇಗೆ ಅಂತ ಸೆಟ್ಟಿಂಗು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಇಲ್ಲಿ ಮೈ ಫೈಲ್ಸ್ ಅಂತಿದೆಯಲ್ಲ, ಸೊ ಅದನ್ನು ಗ್ಯಾಲರಿ ಇರುತ್ತೆ ಕೆಲವೊಬ್ರದ್ದು, ಓಪನ್ ಮಾಡ್ಕೊಳ್ಳಿ. ಸೊ ಅದು ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇಲ್ಲಿ ಪ್ರೈವೇಟ್ ಸೇಫ್ ಅಂತಿದೆ ನೋಡಿ, ಪ್ರೈವೇಟ್ ಸೇಫು. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಪಾಸ್ವರ್ಡು ಅದು ಇದು ಏನಾದರೂ ಕೇಳುತ್ತೆ, ಕೊಟ್ಕೊಳ್ಳಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಫಿಂಗರ್ ಪ್ರಿಂಟ್ ನಂದು ಇದೆ, ಫಿಂಗರ್ ಪ್ರಿಂಟ್ ಕೊಡ್ತಾಯಿದ್ದೀನಿ. ಸೊ ಓಪನ್ ಆಯಿತು. ಸೊ ನೋಡಿ ಇದರಲ್ಲಿ ಪ್ರೈವೇಟ್ ಸೇಫಲ್ಲಿ ಇಮೇಜಸ್ಸು, ಆಡಿಯೋ, ಡಾಕ್ಯುಮೆಂಟ್, ಅದರ್ ಫೈಲ್ಸ್. ಸೊ ಇಮೇಜಸ್, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕೆಳಗಡೆ ಆ್ಯಡ್ ಅಂತಿದೆ ನೋಡಿ, ಕೆಳಗಡೆ ಆ್ಯಡ್ ಅಂತ, ಇಲ್ಲಿ ಕೆಳಗಡೆ ಆ್ಯಡ್ ಅಂತಿದೆಯಲ್ಲ, ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಇವಾಗ ಇಲ್ಲೊಂದು ಫೋನ್ಪೇದು ಇಟ್ಕೋತಾ ಇದ್ದೀನಿ ನೋಡಿ, ಫೋನ್ಪೇದು ಬೇಡ. ಸೊ ಯಾವುದೋ ಒಂದು ಫೋಟೋ ಇಟ್ಕೋತೀನಿ. ಸೊ ಯಾವುದೋ ಒಂದು ಫೋಟೋ ಇಟ್ಕೋತಾ ಇದ್ದೀನಿ, ಸೇಫ್ ಕೊಡ್ತಾಯಿದ್ದೀನಿ. ಸೊ ಅದೊಂದು ಫೋಟೋ ಬಂತಿಲ್ಲಿ. ಇವಾಗ ನಮಗೆ ಇಲ್ಲಿ ಆ ಫೋಟೋ ಒಂದು ರೆಕಾರ್ಡ್ ಆಯಿತು. ಸೊ ನಮಗೆ ಇದು ಬೇಡ ಅಂದರೆ ಫೋಟೋ ಮತ್ತೆ ನಾವು ಗ್ಯಾಲರಿಗೆ ಕಳಿಸ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ ಆಸ್ ಪಬ್ಲಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಅದು ಮತ್ತೆ ಹೋಗಿ ಗ್ಯಾಲರಿನಲ್ಲಿ ಕೂತ್ಕೊಳ್ಳುತ್ತೆ. ಸೊ ನಮಗೆ ಯಾವುದೇ ಒಂದು ಫೋಟೋಸು ಇದರಲ್ಲಿ ಇಟ್ಕೊಂಡಾಗ ಯಾರು ಸಡನ್ನಾಗಿ ತೊಗೊಂಡ್ರೂ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ, ಯಾರು ಓಪನ್ ಮಾಡೋಕ್ಕಾಗಲ್ಲ. ನಾವು ಪರ್ಸ್ನಲ್ ಫೋಟೋಸ್ ಇದರಲ್ಲಿ ಇಟ್ಟಿರೋದು ಯಾರಿಗೂ ಗ್ಯಾಲರಿಯಲ್ಲಿ ಕಾಣಿಸೋದಿಲ್ಲ, ಇಲ್ಲಿ ಮಾತ್ರ ಇರುತ್ತೆ, ಗ್ಯಾಲರಿಯಲ್ಲಿ ಇರೋದಿಲ್ಲ. ನಮ್ಗೆ ಇಲ್ಲಿ ಬೇಡ ಅಂದರೆ ಮತ್ತೆ ಇಲ್ಲಿಂದ ರಿಮೂವ್ ಮಾಡಿ ಗ್ಯಾಲರಿಗೆ ಹಾಕ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಫಾಲೋ ಮಾಡಿ. ಜೈ ಹಿಂದ್, ವಂದೇ ಮಾತರಂ.